ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಳಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯುವಂಥ ಭೂತಾಯಿ, ಎದ್ದೊಂದು ಗಳಿಗೆ ನೆನೆದೇನು. ಮಕ್ಕಳ ಎದ್ದೇಳ್ರೋ, ಕಾಫಿ ಕುಡೀರಿ. ಚಾರು, ಚಾರು, ಚಾರು ಎದ್ದೇಳು, ಎದ್ದೇಳು. ಹೇಮಂಟಿ ಮನೆಗೆ ಕೆಲ್ಸಕ್ಕೆ ಹೋಗ್ಬೇಕು, ಎದ್ದೇಳುವಾ. ಇರಮ್ಮ, ಇನ್ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಚಾರು ಎದ್ದೇಳು ಮಗಳೇ, ಕೆಲ್ಸಕ್ಕೆ ಗೊತ್ತಾಗುತ್ತೆ, ಎದ್ದೇಳುವ. ಈ ಹಸಿ ಸೌದೆ ಬೇರೆ ಉರ್ಬಿ 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 ಎದೆ ನೋವು ಬಂದ್ಬಿಡ್ತು. ಅಮ್ಮ, ಗ್ಯಾಸ್ ಸ್ಟವ್ ತಗೊಂಡ್ರೆ ಆಯ್ತು ಬಿಡಮ್ಮ. ನಿಮ್ಮಪ್ಪ ಮಡ್ಗವ್ನ್ ನೋಡು ಬ್ಯಾಂಕಲ್ಲಿ ಗ್ಯಾಸ್ ತಗೊಳಕ್ಕೆ. ಬಿರ್ಬಿರ್ನೆ ಎದ್ಬವ, ಕೆಲಸ ಮಾಡು. ಹೌದು ಕಣವ್ವ, ಈಗ ಸರ್ಕಾರದವರು ಉಚಿತವಾಗಿ ಗ್ಯಾಸ್ ಕೊಡ್ತಾ ಇದ್ದಾರೆ. BPL ಕಾರ್ಡು, ಆಧಾರ್ ಕಾರ್ಡ್ ಇದ್ರೆ ಸಾಕು. ನಾನು ಗ್ಯಾಸ್ ಅಂಗಡಿಗೆ ಹೋಗಿ ವಿಚಾರಿಸ್ಕೊಂಬಂದೆ. ಅಯ್ಯೋ ಏನೋ ಮಾಡು ಮಾವ, ನಂಗೆ ಗೊತ್ತಿಲ್ಲ ಅವೆಲ್ಲ. ಚಾರು ಬಿರ್ಬಿರ್ನ ಹೇಳ್ಸವ, ಹೈಕ್ಲ ಹೇಳ್ಸ್ಬಿಟ್ಟು ಕಾಫಿ ಕುಡ್ಕೊಂಡು ಕೆಲ್ಸಕ್ಕೆ ಹೋಗ್ರಿ. ಎದಳ ಪೂರ್ವಿ. ಮಂಗಳ, ಓ ಮಂಗಳ ಕೆಲ್ಸಕ್ಕೆ ಹೋಗಮ್ಮ ಬಮ್ಮಿ. ಭಾಗ್ಯಕ್ಕ ಬಂದೆ, ಇರು ಭಾಗ್ಯಕ್ಕ. ಸರಿ ಕಣವ. ಅವ ನನಗೂ ಹಾಲು ಕೊಡವ. ನಿಮ್ಮಪ್ಪ ನಾ ಕೆಮ್ಮೆಯ ತಂದು ಮೇಯ್ಸ್ ಮಾಡ್ದವ್ ನೋಡು, ಗಟ್ಟಿ ಹಾಲ ಕಾಯಿಸ್ಕೊಡ್ತೀನಿ. ಕಾಫಿ ಕಾಯಿಸಕ್ಕೆ ಹಾಲಿಲ್ಲ, ಗೊಟ್ಟು ಕಾಫಿ ಕಾಯಿಸಿದ್ದೀನಿ, ಬನ್ನಿ ಕುಡಿಯೋರಂತೆ. ಅದ್ಯಾಕವ್ವ ಮಕ್ಕಳ ಮೇಲೆ ಹಂಗೆ ರೇಗಾಡ್ತೀಯ? ಮಾಂಸ ಮಡ್ಡಿ ತಿನ್ನು ವಯಸ್ಸು, ಮಕ್ಕಳು ಕೇಳ್ತವೆ. ಭಾಳ ತಿಂದು ಶಾನೆ ದಿವಸ ಆಯಿತು, ಮಕ್ಕಳಿಗೂ ನಮಗೂ ಮಾಡಾಕವ್ವ. ಮುದ್ಕ, ನನ್ನೆಲ್ಲಿರ್ಲಿ ಅಂತ ಮಧ್ಯದಲ್ಲಿ ಬಾಯಿ ಹಾಕ್ತೀಯ? ಈ ಕಲ್ಲ ತೆಗ್ದು ನಿಂಗೆ ಎದಾಗಿ ಸಾಯಿಸ್ಬಿಡ್ತೀನಿ. ನಿನ್ನುವೆ ಈ ಮಕ್ಳನ್ನುವೆ ನನ್ ತಲೆ ಕಟ್ಬಿಟ್ಟು ನಿನ್ ಮಗ ನಿಗ್ರು ಕಟ್ಟು ಶಿವನ್ ಪಾದ ಸೇರ್ಕೊಂಡ. ನನ್ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ? ಎಲ್ಲ ನನ್ ತಲೆ ಮೇಲೆ ತಂದಾಕ್ಬಿಟ್ಟು ಊಟಾಕ್ಬಿಟ್ಟ. ಎಲ್ಲ ನಾನೇ ಮಾಡ್ಬೇಕು. ಅವ ಅಳ್ಬೇಡ ಕಣವ, ಯಾವ ಮಾಂಸನೂ ಬೇಡ, ಏನು ಬೇಡ. ನೀನೇನ್ ಮಾಡ್ಕೊಡ್ತೀಯ ಅದನ್ನೇ ತಿನ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ಬಿಡವ. ನನ್ ಕೈಲೇನವ ಇದ್ದದ್ದು ಎಲ್ಲ ನಿಮ್ಮಪ್ಪ ನನ್ನ ತಲೆ ಮೇಲೆ ತಂದಾಕ್ಬಿಟ್ಟು ಹೊಟ್ಟೋದಲ್ಲವ. ಆಯ್ತು, ಅಳ್ಬೇಡ ಬಿಡವ. ಕಣವ, ಅಕ್ಕ ಹೇಳ್ದಂಗೆ ನಾನು ಉಣ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ. ತಾತ ಮೋಹಿತ ಪೂರ್ವಿನ ಶಿಸ್ವರಾಗಿ ಬಿಟ್ಬಿಟ್ಟು ಬರ್ತಾರೆ. ನೀ ಅಳ್ಬೇಡ ಕಣವ. ಕಂದ ಅಳ್ಬೇಡ ಕಣವ. ನಿಮ್ಮನ್ ಬಿಟ್ಬಿಟ್ಟು ಹೊಟ್ಟೋದಲ್ಲವ ನಿಮ್ಮ ಅಪ್ಪ. ನನ್ನೊಬ್ಳ ಮೇಲೆ ತಲೆ ಮೇಲೆ ಹಾಕ್ಬಿಟ್ಟು. ಚಾರು, ನೀನು ಉಣ್ಬಿಟ್ಟು ಐಕ್ಳಿಗೂ ತಾತಂಗೂ ಇಕ್ಬಿಟ್ಟು ಕೆಲ್ಸಕ್ಕೆ ಹೋಗು ಮಗಳೇ. ಆಯ್ತಮ್ಮ. ಸ್ವಾಮಿ, ಅಮ್ಮ, ನೀನುವೆ ಉಣ್ಬಿಟ್ಟು ಕೆಲ್ಸಕ್ಕೆ ಹೋಗಪ್ಪ, ನಾನು ಕಳೆಗೆ ಹೋಗ್ತೀನಿ. ಹೊತ್ತಾಯ್ತದೆ. ಮಾವ ಐಕ್ಳನ್ನ ಸಿಸರ್ ಬಿಟ್ಬಿಡು ಉಣ್ಕಂದು. ಬೀರ್ಬೇರ್ನೆ ಜೋಪಾನ, ಬರ್ಲ ನಾನು. ನಾನು ಸ್ಕೂಲಿಗೆ ಹೋಗಲ್ಲ. ಯಾಕಪ್ಪ ಸ್ಕೂಲ್ಗೆ ಹೋಗಲ್ಲ? ಪ್ರಣೀತು ಹೋಮ್ವರ್ಕ್ ಮಾಡಿಲ್ಲ, ಅದಕ್ಕೆ ಸ್ಕೂಲ್ಗೆ ಹೋಗಲ್ಲ ಅಂತಿದ್ದಾನೆ. ಅವ್ರ ಮ್ಯಾಮು ಹೊಡಿತಾರೆ ಅಂತ ಸ್ಕೂಲಿಗೆ ಬರಲ್ವಂತೆ. ಅಳ್ಬೇಡ ಮಗನೆ, ನಿಮ್ಮ ಮೇಡಮ್ಗೆ ನಾನೇ ಬಂದು ಹೇಳ್ತೀನಿ. ಈಗ ನಿನಗೆ ನಾನು ಚಾಕ್ಲೇಟ್ ಕೊಡಿಸ್ತೀನಿ, ಬಾ ಸ್ಕೂಲ್ಗೆ ಹೋಗೋಣ. ಅಳ್ಬೇಡ ಅಳ್ಬೇಡ, ಬಾ ಈಗ ಸ್ಕೂಲ್ಗೆ ಹೋಗೋಣ. ಹಂಗೆ ಹೋಯ್ತಾ ನಿಂಗೆ ದಾರಿಲಿ ಚಾಕ್ಲೇಟ್ ಕೊಡಿಸ್ತೀನಿ, ಬಾ. ಅಪ್ಪ ಇದ್ರೆ ತಿಂಡಿ ಎಲ್ಲ ಕೊಡಿಸಿ ಸ್ಕೂಟ್ರಲ್ಲಿ ಶಿಶ್ವಾರ ಕರ್ಕೊಯ್ತಿದ್ರು ಅಲ್ವಾ ಪೂರ್ವಿ? ಹೌದು ಕಣೋ, ನಮಗೂ ಅಪ್ಪ ಇದ್ರೆ ಸ್ಕೂಟ್ರಲ್ಲಿ ಶಿಶ್ವಾರ ಕರ್ಕೊಂಡೊಯ್ತಿದ್ರು. ಆದ್ರೆ ಏನ್ ಮಾಡೋದು, ನಮ್ಗೆ ಆ ಅದೃಷ್ಟನೇ ಇಲ್ವಲ್ಲ.
ಮಕ್ಕಳ ಕಂದ ಯಾಕಪ್ಪ ಅಳ್ತಾ ಇದ್ದೀರಿ? ನಿಮ್ಮ ಅಪ್ಪ ಇಲ್ಲದಿದ್ರೆ ಏನಂತೆ, ತಾತ ನಾನಿದ್ದೀನಿ. ನಿಮಗೆ ತಿಂಡಿ ಕೊಡಿಸ್ತೀನಿ. ನಡೀರಿ ಶಿಶುವರ್ಕ್ ಹೋಗೋಣ. ನೋಡಮ್ಮ ಮುಗಿಲ ತುಂಬ ಬೆಳಗಿನ ಮಲ್ಲಿಗೆ. ನೆನ್ನೆ ಹೋಮ್ವರ್ಕ್ ಕೊಟ್ಟಿರಲ್ಲ ಅವನ್ನೆಲ್ಲ ಮಾಡಿದ್ಯಾ? ಮಾಡಿದ್ದೀನಿ. ನೀನು? ಸ್ವಾಮಿ ಎಲ್ಲ ಹೋಗ್ತಿದ್ಯಾ? ನಾನು ಅಂಗಡಿ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಕಣೆ. ಸ್ವಾಮಿ ನೀನು ಸ್ಕೂಲಿಗೆ ಬರೋದಿಲ್ವಾ? ನಾನು ಸ್ಕೂಲಿಗೆ ಬರಲ್ಲ, ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಸ್ಕೂಲಿಗೆ ಬರಲ್ವಾ? ನಿನ್ಗೆ ಓದಕ್ ಇಷ್ಟ ಇಲ್ವೇನೋ? ಬಾರೋ ಸ್ಕೂಲಿಗೆ ಹೋಗೋಣ. ಇಲ್ಲ ಅಪ್ಪ, ನಾನು ಸ್ಕೂಲಿಗೆ ಬರಲ್ಲ, ನಮ್ಮಮ್ಮ ಹೊಡಿತಾರೆ. ನಿಮ್ಮಮ್ಮ ಹೊಡೆಯಲ್ಲ, ಬಾರೋ ಸ್ಕೂಲಿಗೆ ಹೋಗೋಣ. ನಾವು ನಿಮ್ಮ ಅಮ್ಮಂಗೆ ಹೇಳ್ತೀವಿ, ಬಾರೋ ಬೈಯಲ್ಲ. ನಾನು ಅಂಗಡಿ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಟೈಮ್ ಆಯಿತು, ಓನರ್ ಬೈತಾರೆ. ನೀನು ಚೆನ್ನಾಗಿ ಓದ್ತಿಯಲ್ಲ, ಶಾಲೆಗೆ ಬರೋಕ್ಕೆ ನಿಂಗೇನು ದೊಡ್ಡ ರೋಗ? ನೀನು ಚೆನ್ನಾಗಿ ಓದಿ ಅಂಬೇಡ್ಕರ್ ವಿಶ್ವೇಶ್ವರಯ್ಯಂತರ ಆದ್ರೆ ನಿಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬಹುದು, ಗೊತ್ತಾ? ನನಗೆ ಅಂಬೇಡ್ಕರ್ ವಿಶ್ವೇಶ್ವರಯ್ಯಂತರ ಆಗೋ ಅದೃಷ್ಟನೇ ಇಲ್ಲ ಕಣೆ. ಅಯ್ಯೋ ದಡ್ಡ, ನೀನು ಓದಿ ಕೆಲ್ಸಕ್ಕೆ ಸೇರಿದ್ರೆ ನಿಮ್ಮಮ್ಮ ಬೈಯಲ್ಲ, ಖುಷಿ ಪಡ್ತಾರೆ. ನಿಜಾನಾ? ಅಮ್ಮ ಬೈಯಲ್ವಾ? ಅಮ್ಮ ಖುಷಿ ಪಡ್ತಾರಾ? ಹಂಗಾರೆ ನಾನು ಸ್ಕೂಲಿಗೆ ಬರ್ತೀನಿ. ಹಬ್ಬ, ನೀನು ಶಾಲೆಗೆ ಬಂದ್ರೆ ನನಗೆ ಸ್ವರ್ಗನೇ ಸಿಕ್ಕಂಗಾಯ್ತು. ಬನ್ನಿ ಎಲ್ಲರೂ ಶಾಲೆಗೆ ಹೋಗೋಣ. ನಾನು ಮನೆಗೆ ಹೋಗಿದ್ದು ಬ್ಯಾಗ್ ತರ್ತೀನಿ, ನೀವಿಬ್ರು ಶಾಲೆಗೆ ಹೋಗಿರಿ, ನಾನು ಬರ್ತೀನಿ. ಲೆಟ್ಸ್ ಗೋ. ಹೊಡಿ ಜೋರಾಗಿ. ರಾಜು, ಅಕ್ಕ ಊಟ ಆಯ್ತಪ್ಪ? ಆಯ್ತಕ್ಕ, ನಿಂದ ಆಯ್ತಕ್ಕ? ಆಯ್ತು, ಕೆಲ್ಸಕ್ಕೆ ಹೋಗಿದೆ, ಹಿಂಗೆ ಬಂದೆ. ನನ್ ಮಗ ಸ್ವಾಮಿನ ಮತ್ತೆ ಮನೆಗ್ ಬೇಗ ಕಳಿಸ್ಬಿಡು. ಹಂಗೆ ಸ್ವಲ್ಪ ನಿಮ್ ಓನರ್ಗೆ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಕಳಿಸ್ಬಿಡಪ್ಪ, ಸಾಮಾನ್ ತರಕ್ಕೆ ದುಡ್ಡಿಲ್ಲ. ಅಕ್ಕ ಇವತ್ತು ಸ್ವಾಮಿ ಕೆಲ್ಸಕ್ಕೆ ಬರ್ಲಿಲ್ಲ ಕನಕ. ಕೆಲ್ಸಕ್ ಬಂದಿಲ್ವಾ? ಕೆಲ್ಸಕ್ ಹೋಗು ಅಂತ ಹೇಳ್ಬಿಟ್ಟು ನಾನು ಕೆಲ್ಸಕ್ ಹೋದ್ನಲ್ಲ. ಎಲ್ಲೋ ಹುಡುಗರ ಜೊತೆ ಆಟ ಆಡ್ತಿರ್ಬೇಕು, ನೋಡಕ್ಕ ಹೋಗಿ. ಅವನೆಲ್ಲ ಹಂಗೆಲ್ಲ ಆಟ ಆಡಕ್ ಹೋಗಲ್ಲ ಕಣಪ್ಪ. ಅವ್ನ್ ದುಡಿದ್ರೆ ನಮ್ಮ ಮನೆಗೊಂದಷ್ಟು ಸಾಮಾನ್ ತರಕ್ಕೆ ದುಡ್ಡು ಬರೋದು. ನೋಡ್ತೀನಿ ತಡಿ, ಅವನೆಲ್ಲಾದ್ರೂ ಇದ್ರೆ ಕರ್ಕೊಂಡು ಬರ್ತೀನಿ. ಆಯ್ತು ಆಯ್ತು ಆಯ್ತು, ಬಾರಪ್ಪ. ಚಾರು, ಚಾರು, ಮಾವ, ಮಾವ. ಸ್ವಾಮಿ ಬಂದ ಮನೆಗೆ? ಕೆಲ್ಸಕ್ಕೆ ಹೋಗಿಲ್ವಂತೆ? ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದ. ಸ್ವಲ್ಪ ಹೊತ್ಬಿಟ್ಟು ಮನೆಗೆ ಬಂದು ಬ್ಯಾಗ್ ತಕೊಂಡು ಹೋದ. ಎಲ್ಲಿಗೆ ಹೋಗ್ತೀಯಪ್ಪ ಅಂತ ಕೇಳೋದಕ್ಕೆ ಅವನೇನು ಹೇಳಲಿಲ್ಲ. ಅಯ್ಯೋ ನನ್ ಮಗ ಎಲ್ಲೋದ್ನಪ್ಪ. ಅಯ್ಯೋ ಬ್ಯಾಗ್ ತಗೊಂಡು ಹೋದವ. ಎಲ್ಲಿಗವ ಹೋದ? ಮನೆ ಬಿಟ್ಟು ಹೋದವ. ಮಂಗಳಮ್ಮಗೆ ಏನ್ ಬಂದಿರೋದು? ಯಾಕವ್ವ, ಏನಾಯ್ತು? ಯಾಕೆ ಅಳ್ತಿದ್ಯವ್ವ? ಏನಾದ್ರೂ ಸ್ಕೂಲ್ಗೆ ಹೋಗಿರ್ಬೇಕು. ಏನು ಶಾಲೆಗೆ ಇರ್ಬೋದು, ಇಸ್ಕೂಲ್ಗೆ ಹೋಗಿರ್ಬೇಕು. ಅವನು ಇಸ್ಕೂಲ್ಗೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗು ಅಂದ್ರೆ ಇಸ್ಕೂಲ್ಗೆ ಹೋಗೋನ ಗ್ರಾಚಾರ ಬಿಡಿಸ್ತೀನಿ, ಗ್ರಾಚಾರವ. ಯಾಕವ್ವ, ನಾವಾದ್ರೂ ಓದ್ಲಿಲ್ಲ, ಅವನಾದ್ರೂ ಓದಿ ದೊಡ್ಡ ಮನಸ್ನಾಗ್ಲಿ, ಸುಮ್ನಿರವ್ವ. ಅವ್ನು ಇಸ್ಕೂಲ್ಗೆ ಹೋಗಿ ದಬಾಕದಿರ್ಲಿ. ಮನೆಗ್ ಸಾಮಾನ್ಗೆ ದುಡ್ಡು ನೀನ್ ಕೊಡ್ತೀಯೇನು? ನೀನೇ ಬಿಟ್ಟಿಕುಳ್ ತಿನ್ಕೊಂಡು ಬಿದ್ದಿದ್ಯೆ. ಗೇದಿರ ಕೂಲಿನೇ ಇನ್ನೂ ಕೊಟ್ಟಿಲ್ಲ. ಸಂಜೆಗೆ ಹೆಂಗಪ್ಪ ಅಂತ ನಾನ್ ಕುಂತಿದ್ದೀನಿ. ಇನ್ನು ಅವ್ನ್ ಸ್ಕೂಲ್ಗೆ ಹೋಗೋಣ, ಅವನಿಗೆ ಮಾಡ್ತೀನಿ, ಕರ್ಕೊಂಡ್ ಬರ್ತೀನಿ, ಕರ್ಕೊಂಡು. 87 88 89 90 91. ಮೇಷ್ಟ್ರೆ, ಮೇಷ್ಟ್ರೆ, ನನ್ ಮಗ ಸ್ಕೂಲ್ಗೆ ಬಂದವನ? ಏನ್ ವಿಷಯ? ಯಾರು ಬೇಕಿತ್ತು? ನನ್ ಮಗ ಬೇಕು ಮೇಷ್ಟ್ರೆ. ನಿಮ್ಮ ಮಗನ? ಯಾರು? ಏನ್ ಮೇಷ್ಟ್ರೆ ಹಿಂಗ್ ಕೇಳ್ತೀರಿ? ನನ್ ಮಗ ಸ್ವಾಮಿ. ಓ ಸ್ವಾಮಿನಾ? ಸ್ವಾಮಿ ನಿಮ್ಮಮ್ಮ ಕರೀತಿದಾರ, ಹೋಗಪ್ಪ. ಬಾಯ್ಲಿ ಬಾಯ್ಲಿ, ನೀನು ಏನ್ ಅನ್ಕೊಬಿಟ್ಟಿದ್ಯಾ ನೀನು? ಬಿಡವ್ವ, ನಾನು ನಿನ್ನ ಇಸ್ಕೂಲ್ಗೆ ಹೋಗು ಅಂತ ಹೇಳದ್ನ. ಕೆಲ್ಸಕ್ಕೆ ಹೋಗು ಅಂದ್ರೆ ಇಸ್ಕೂಲ್ ಬಂದಿದ್ಯಲ್ಲ. ಏನ್ ನೀನು ಓದಿ ದೊಡ್ಡ ಈಸಿ ಆಗ್ಬೇಕು? ಅವ್ವ, ನಾನು ಕೆಲ್ಸಕ್ಕೆ ಹೋಗಲ್ಲ ಕಣವ್ವ, ಕೂಲಿಗೆ ಬರ್ತೀನಿ. ನಾನು ದೊಡ್ಡ ಕೆಲ್ಸಕ್ಕೆ ಸೇರಿ ನಿಮ್ಮನ್ನು ಅಕ್ಕನ್ನು ಎಲ್ಲಾರ್ನು ಚೆನ್ನಾಗಿ ನೋಡ್ಕೋತೀನಿ ಕಣವ್ವ. ಒಟ್ಕೆಟ್ಟಿಲ್ಲ, ಜುಟ್ಟಿಗೆ ಮಲ್ಗೆ ಹೂ ಅಂದ್ರಂತೆ. ಬೆಳಿಗ್ಗೆ ಹೆಂಗೆ ಸಂಜೆಗೆ ಹೆಂಗೆ ಅಂತ ಯೋಚನೆ ಮಾಡ್ತೀನಿ. ಇವ್ರ ಮನೆ ಬಾಚಿ ನಿಮ್ನೆಲ್ಲ ಸಾಕ್ತಾ ಇದೀನಿ. ಕೆಲ್ಸಕ್ಕೆ ಹೋಗು ಅಂದ್ರೆ ಇಸ್ಕೂಲ್ಗೆ ಹೋಯ್ತಾನೆ. ಇಸ್ಕೂಲ್ಗೆ ನಡಿಲ್ಲ, ಇಸ್ಕೂಲ್ ಬಂದೆ, ಇಸ್ಕೂಲ್ಗೆ ಕೆಲ್ಸಕ್ಕೆ ಹೋಗು ಅಂದ್ರೆ ಬಿಡವ್ವ, ನಡಿ, ನೀನು ಮಾಡ್ತೀನಿ ಹಿಂಗೆ. ಬಿಡವ್ವ, ನಾನು ಸ್ಕೂಲಿಗೆ ಹೋಗ್ಬೇಕು. ನೀನ್ ಕಾಲ್ ಹಿಡ್ಕೊತೀನಿ, ನಾನು ಕೆಲ್ಸಕ್ಕೆ ಹೋಗಲ್ಲ ಕಣವ್ವ. ಇಸ್ಕೂಲ್ ಹೋಯ್ತಾನೆ, ನಡಿ ನಡಿ, ನೀನು ನಡಿಯಲ್ಲ. ಕಳ್ಸವ್ವ, ಕಾಲ್ ಕಡ್ಕೊತೀನಿ, ಬಿಡವ್ವ. ಬಿಡಮ್ಮ, ಬಿಡು.
ಅಲ್ಲ ಕಣಮ್ಮ, ನಿನ್ನ ಮಗ ಓದ್ತೀನಿ ಅಂತ ಹೇಳ್ತಾ ಇದ್ರು ಈ ಥರ ಎಳ್ಕೊಂಡು ಹೋಗ್ತಾ ಇದೆಯಲ್ಲ, ನಿನಗೇನು ಕರುಣೆನೇ ಇಲ್ವಾ? ಬಿಡು, ಶಾಲೆಗೆ ಬರಲಿ. ಓಹೋ ಮೇಷ್ಟ್ರೆ, ಇವನ್ನ ಇಸ್ಕೂಲ್ ಕಳಿಸ್ಬಿಟ್ರೆ ನಮ್ಮ ಮನೇಲಿರೋರ್ಗೆಲ್ಲ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಗತಿ ಗೊತ್ತಾ? ಅವ್ನು ಓದಿದ್ರೆ ನಿನಗೆ ತಾನೇ ಉಪಯೋಗ, ಯಾಕಮ್ಮ ಹಿಂಗೆ ಆಡ್ತೀಯಾ? ಓ ಸರಿ ಮೇಷ್ಟ್ರೆ, ಇವನ್ನ ಇಸ್ಕೂಲ್ ಕಳಿಸ್ತೀನಿ. ನಮ್ಮ ಮನೇಲಿರೋರ್ಗೆ ನೀವು ಅನ್ಪಡಿ ತಂದಾಕಿ. ನಿಮ್ಮ ಕುಟುಂಬದ ಸಮಸ್ಯೆ 108 ಇರುತ್ತೆ, ಅದನ್ನೆಲ್ಲ ಬಗೆಹರಿಸೋಕ್ಕಾಗುತ್ತಾ ನಾನು? ಇಲ್ಲ ಅಂದ್ಮೇಲೆ ಉಸ್ತುವಾರಿ ಯಾಕೆ ನಿಮ್ಗೆ? ಹೋಗಿ ಅಲ್ಲಿ ಮಕ್ಕಳು ಕಾಯ್ತಾವೆ, ಹೋಗಿ ಪಾಠ ಮಾಡಿ ಬಂದ್ಬಿಟ್ರು. ಹೋಗಿ ಮೇಷ್ಟ್ರೆ ಹೋಗಿ. ತಾಯಿ ಜಗನ್ಮಾತೆ ಹುರ್ಕಾತೇಶ್ವರಿ, ಪಾಪ ಮಾಸ್ಟರ್ ಹೇಳ್ತಾ ಇರೋದು ನಿನ್ನ ಮಗನ ಭವಿಷ್ಯಕ್ಕಾಗಿ. ನಿನ್ನ ಮಗ ಓದಿದ್ರೆ ದೊಡ್ಡ ವ್ಯಕ್ತಿ ಆಗ್ತಾನೆ. ಮೇಷ್ಟ್ರೆ, ನನ್ಗಿರೋದು ಇವನೊಬ್ನೇ ಆಧಾರ. ಇವನ್ನ ಈ ಸ್ಕೂಲ್ ಕಳಿಸ್ಬಿಟ್ರೆ ಇಲ್ಲಿ ನಿಂತಿದಾರಲ್ಲ ಮೇಷ್ಟ್ರು ನೀವು ಬಂದು ನಮ್ ಸಾಕ್ತಿರೇನು? ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡತಿ ಆಗು ಅಂದಂಗೆ. ನಿನ್ಗೆ ಎಷ್ಟು ಹೇಳಿದ್ರು ಒಂದೇ, ಏನೋ ಒಟ್ಟೊಟ್ಟಾಗಿ ಮಾತಾಡ್ತೀಯಲ್ಲವಾ? ಗಂಟೆ ಹೊಡಿ ಸಂಬಳ ತಕೋ ಅಂದಂಗಲ್ಲ. ಜೀವನ ಎಂಬ ಸಂಸಾರ ಸಾಗರದಲ್ಲಿ ಈಜ್ಬೇಕು. ನೀವು ಒಂದ್ಸಲ ಈಜ್ ಬನ್ನಿ, ನಮ್ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ನಿನಗೆ ಬುದ್ಧಿ ಹೇಳ್ದು ಒಂದೇ, ನಾಯಿ ಬಲಕ್ ದಬ್ಬೆ ಕಟ್ಟೋದು ಒಂದೇ. ಹೋಗಿ ಏನಾದ್ರು ಮಾಡ್ಕೊ ಹೋಗಿ. ಏ ಬಲ ಎಲ್ಲ ನಮ್ಗೆ ಬುದ್ಧಿ ಹೇಳೋರೇ ಆಗೋದ್ರು. ನಡಿಲ ಬೆಕ್ಕಗೆ ಚೆಲ್ಲಾಟ, ಇಲ್ಲಿಗ್ ಪ್ರಾಣ್ಸಟ್ಟ ಅಂದಂಗೆ. ನಮ್ ಕಷ್ಟ ಇವ್ರಿಗೆ ಹೆಂಗ್ ಗೊತ್ತು? ಏನ್ ಸರ್, ಅಮ್ಮಂಗೆ ಬುದ್ಧಿನೇ ಇಲ್ಲ, ಎಷ್ಟು ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ಇಲ್ಲ. ಆ ಹುಡುಗನ್ ನೋಡಿದ್ರೆ ಕಳ್ಳು ಚುರುಕ್ ಅನ್ನುತ್ತೆ. ಪಾಪದ ಹುಡುಗ. ಮಾಸ್ಟ್ರೇ, ಸ್ವಲ್ಪ ಮಂಗಳಮ್ಮನಿಗೆ ಬುದ್ಧಿ ಹೇಳಿ. ಆ ಹುಡುಗನಿಗೆ ಶಾಲೆಗೆ ಬರೋಂಗೆ ವ್ಯವಸ್ಥೆ ಮಾಡಿ. ಸಂಜೆ ಶಾಲೆ ಬಿಟ್ಟ ಮೇಲೆ ಮನೆಗೆ ಹೋಗಿ ಬಗೆಹರಿಸೋಣ. ಸರಿ ಸರ್, ಬಗೆಹರಿಸೋಣ. ನಮ್ಮ ಕಾಲದಲ್ಲಿ ಈಗಿರಲಿಲ್ಲ. ಹೌದು ಸರ್, ಹೌದು ಸರ್. ಸಿಂಹದ ಪಂಚದ ಈ ದಳವಾಯಿ, ಸರ್ಪಕ್ಕಿಂತ ದ್ವೇಷ, ಮುಂಗೂಸಿಗಿಂತ ಕೋಪ, ಒಂದೊಂದು ಅಂಗ ಕೂಡ ಪ್ರತಿರೂಪ. ಆಂಟಿ ನಂದೆಲ್ಲ ಕೆಲಸ ಆಯ್ತು ಆಂಟಿ, ಮನೆಗೆ ಹೋಗಿದ್ದು ಬರ್ತೀನಿ. ಇರಪ್ಪ, ತಿಂಡಿ ತಿನ್ಕೊಂಡು ಹೋಗುವ. ಪರವಾಗಿಲ್ಲ ಆಂಟಿ, ನನಗೋಸ್ಕರ ಅಂತ ಅಮ್ಮ ತಂಗಿ ಕಾಯ್ತಾ ಇರ್ತಾರೆ. ಸರಿ ಆಯ್ತು, ಹುಷಾರಾಗಿ ಹೋಗಪ್ಪ. ಆಯ್ತು ಆಂಟಿ. ಅಮ್ಮ ಹೊಟ್ಟೆ ಹಸಿತೈತೆ, ಊಟ ಕೊಡಮ್ಮ. ಅಮ್ಮ ನಂಗೂ ಹೊಟ್ಟೆ ಹಸಿತೈತೆ, ಊಟ ಕೊಡಮ್ಮ. ಅಮ್ಮ ನಂಗೂ ಊಟ ಕೊಡಮ್ಮ. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಏನಾದರೂ ಇದ್ರೆ ನನಗೂ ಕೊಡವ್ವ. ನಾನು ಸ್ವಾಮಿ ಕರ್ಕೊಬರಕ್ಕೆ ಸ್ಕೂಲ್ ಹತ್ರ ಹೋದೆ, ಏನು ಮಾಡ್ಲಿಲ್ಲ. ತಡಿ ನೋಡ್ತೀನಿ, ಮಲ್ಕೋ ನೋಡ್ತೀನಿ. ಯಾವ ಕೈನಲ್ಲಿದೆ? ಇದೇನವ ಹಿಂಗೈತೆ, ಕಹಿ ಕಣವ. ಇದೇನಮ್ಮ ಇದು ಪರಂಗಿಕಾಯಿ ಕಹಿ? ಈ ಪರಂಗಿಯನ್ ಕಹಿ ಕಣವ, ತಾತ ಮಕ್ಳು ಹೆಂಗವ ತಿಂತಾರೆ. ಇದನ್ನೆಲ್ಲ ಹೆಂಗವ ತಿಂತಾರೆ ಮಕ್ಕಳು, ಬೇರೆ ಏನಾದರೂ ಇದ್ರು ಕೊಡವ್ವ. ಅಯ್ಯೋ ದೇವ್ರೆ, ಐಕ್ಳಿಗೆ ಅನ್ನ ಮಾಡಿ ಮಾತ್ರೆ, ಮನೇಲಿ ಒಂದ್ ಕಾಳು ಬೇಳೆ ಅಕ್ಕಿ ಇಲ್ವಲ್ಲ. ಐಕ್ಳಿಗೊಂದೊಬ್ಬ ಊಟ ಹಾಕೋ ಯೋಗ್ಯತೆ ಇಲ್ವಲ್ಲ. ನನ್ ಬದುಕಿದ್ದು ಸತ್ತಕ್ಕೆ ದೇವ್ರೆ, ಇನ್ನು ಎಷ್ಟ್ ಕಷ್ಟ ಕೊಡ್ತೀಯಪ್ಪ. ನೀನ್ ತಾನೇ ಏನು ಮಾಡ್ತೀಯ? ಮನೆಯಲ್ಲಿ ಅಕ್ಕಿ ಬೇಳೆ ಬೆಲ್ಲ ಕಾಳು ಕಡ್ಡಿ ಏನೂ ಇಲ್ಲ. ನೀನೊಬ್ಬಳೇ ದುಡಿದು ನಮ್ಮನ್ನೆಲ್ಲ ಸಾಕ್ಬೇಕು. ನಾಳೆಯಿಂದ ಯಾವ್ದಾದ್ರು ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡ್ತೀನಮ್ಮ. ನೀನು ಅಳಬೇಡ, ನೀ ಅಳುದನ್ನ ನಿಮ್ಮ ಕೈಲಿ ನೋಡೋಕ್ಕಾಗಲ್ಲ. ಅಳ್ಬೇಡ ಕಣವ, ನೀನ್ ಹತ್ರ ಐಕ್ಲೂನು ಅಳ್ತಾರೆ. ನೀನ್ ಏನ್ ಕೊಡ್ತೀಯ ಅದನ್ನೇ ತಿಂತೀವಿ ಕಣವ. ಅಯ್ಯೋ ಕಂದ, ಕಂದ ಬಾರು ಕೂತ್ಕೊಂಡ್ರು. ಅಯ್ಯೋ ದೇವ್ರೇ,
ನಮಸ್ತೆ ಬುದ್ಧಿ. ಓ ಶಂಕರಪ್ಪ, ಚೆನ್ನಾಗಿದ್ಯಾ? ಏನು ಸಮಾಚಾರ? ಇಲ್ಲಿವರೆಗೆ ಬಂದ್ಬಿಟ್ಟಿದ್ಯಾ? ಮನೆ ಕಡೆ ತುಂಬ ತೊಂದರೆ ಆಗಿದೆ ಬುದ್ಧಿ. ಅದಕ್ಕೋಸ್ಕರ ಯಾವುದಾದ್ರೂ ಕೆಲಸ ಇದ್ದರೆ ಕೇಳೋಣ ಅಂತ ಬಂದೆ. ಕಬ್ಬಿನಲ್ಲಿ ರಸ ಇರ್ಕೊಂಡು ಸತ್ ಕಬ್ಬಿನ ಥರ ಇದೆಯಾ? ನೀ ಏನು ಕೆಲಸ ಮಾಡ್ತೀಯಪ್ಪ? ನೀವು ಯಾವ ಕೆಲಸ ಹೇಳಿದ್ರೂ ಮಾಡ್ತೀನಿ ಬುದ್ಧಿ. ನೀವು ಕಾಲಿನಲ್ಲಿ ತೋರಿಸೋದನ್ನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ ಬುದ್ಧಿ. ಹ್ಞೂ, ಯಾಕೆ ಹೇಳು? ಬೀದಿಲೋಗು ಮಾರಮ್ಮನ ಮನೆ ಕರ್ಕೊಬಂದಂಗಾಯ್ತು. ಏನು ದಾಬಾಕಿಯಪ್ಪ ನೀನು? ಮನೇಲಿ ತುಂಬ ತೊಂದರೆ ಆಗಿದೆ ಬುದ್ಧಿ. ಕೆಲಸ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀವು ಯಾವ ಕೆಲಸ ಹೇಳಿದ್ರೂ ನಾನು ಮಾಡ್ತೀನಿ. ಬರೀ ಮಾತೊಂದು ಬೊಡ್ಡಿ, ನಿನ್ನ ಸೊಪ್ಪೆಲ್ಲ ಬರೀ ಕಡ್ಡಿ ಅಂತ ಬರೀ ಮಾತೇ ಆಯಿತು. ನಿನ್ನ ಮಗ ನನ್ನ ಹತ್ರ ಸಾಲ ಮಾಡಿ ತೀರಿಸ್ನಾರ್ದೆ ನಿಗರ್ಕಂಡ. ಈಗ ನೀನು ಬಂದಿದ್ಯಪ್ಪ. ನಿಮ್ಮ ಕಾಲು ಹಿಡಿದು ಬೇಡ್ಕೊಳ್ತೀನಿ ಬುದ್ಧಿ. ದಯವಿಟ್ಟು ಕೆಲಸ ಕೊಡಿ ಬುದ್ಧಿ. ಜೋರಾಗಿ ಗಾಳಿ ಬಂದರೆ ಬಿದ್ದೋಗೋ ರೀತಿ ಇದ್ದೀಯಾ? ನೀನು ನೋಡಿದ್ರೆ ಅಯ್ಯೋ ಅನಿಸುತ್ತೆ. ದುಡ್ಡು ಬೇಕಾ? ನನಗೆ ದುಡ್ಡು ಬೇಡ ಬುದ್ಧಿ. ನಾ ತುಂಬ ಕಷ್ಟದಲ್ಲಿದ್ದೀನಿ. ದಯವಿಟ್ಟು ಕೆಲಸ ಕೊಡಿ ಬುದ್ಧಿ. ಊರು ಹೋಗು ಅಂತದೆ, ಕಾಡು ಬಾ ಅಂತದೆ. ನಿನಗೆ ಯಾವ ಕೆಲಸ ಕೊಡ್ಲಪ್ಪ ನಾನು? ನಿಮ್ಮ ಮನೆ ಬಚ್ಚಲ್ ಬಳಿಯೋ ಕೆಲಸ ಕೊಟ್ಟರೂ ಮಾಡ್ತೀನಿ. ಕೆಲಸ ಇಲ್ಲ ಅಂತ ಹೇಳ್ಬೇಡಿ ಬುದ್ಧಿ. ಆಯಿತು, ನಾಳೆ ನಮ್ಮ ತೋಟಕ್ಕೆ ಬಾ, ಯಾವುದಾದ್ರು ಕೆಲಸ ಕೊಡ್ತೀನಿ. ನಿಯತ್ತಾಗಿ ಮಾಡಬೇಕು. ಆಯಿತು ನನ್ನಪ್ಪ. ಹೋಗ್ತಾ ಇರೋ ಜೀವನ ಉಳಿಸೋದು ಪುಣ್ಯಾತ್ಮ ನೀನು. ನಿನ್ನ ಋಣನ ಕಷ್ಟಪಟ್ಟು ದುಡ್ಡು ತೀರಿಸ್ತೀನಿ. ತೀರಿಸುವಂತೆ ಹೋಗು, ನಾಳೆ ತೋಟಕ್ಕೆ ಬಾ. ಆಯಿತು ಬುದ್ಧಿ, ಬರ್ತೀನಿ. ನಮಸ್ತೆ ಮಂಗಳಮ್ಮ. ಓ, ಪಾತ್ರೆ ಬೆಳಗ್ತಿದ್ದೀರಾ? ಮೇಷ್ಟ್ರೆ ನಮಸ್ಕಾರ. ನಮಸ್ತೆ. ಏನ್ ಸಮಾಚಾರ? ಮನೆ ತನಕ ಬಂದ್ಬಿಟ್ಟಿದ್ದೀರಿ? ಏನಿಲ್ಲಮ್ಮ, ನೀ ಶಾಲೆ ಹತ್ರ ಬಂದು ಗಲಾಟೆ ಮಾಡ್ದಲ್ಲ, ಅದಕ್ಕೆ ಸಮಾಧಾನ ಮಾಡುವ ಅಂತ ಬಂದ್ವಿ. ನಿಮ್ಮ ಮಾವರಿದ್ದಾರಾ? ಇದಾರೆ ಮೇಷ್ಟ್ರೆ, ಬನ್ನಿ ಒಳಗೆ ಬನ್ನಿ. ಮನೆ ಒಳಗಡೆ ಸೆಕೆ ಇದೆ, ಮರದ ಕೆಳಗೆ ಮಾತಾಡೋಣ. ನಿಮ್ಮ ಮಾವರು ಮಕ್ಕಳನ್ನ ಕರ್ಕೊಬನ್ನಿ. ಸರಿ ಮೇಷ್ಟ್ರೆ, ಕರಿತೀನಿ. ಮಾವ, ಮಾವ. ನಮಸ್ತೆ ಮೇಷ್ಟ್ರೆ. ನಮಸ್ಕಾರ. ಬಡವ್ರ ಮನೆಗೆ ದೇವ್ರು ಬಂದಂಗೆ ಬಂದಿದ್ದೀರಿ. ಏನು ವಿಷಯ ಹೇಳಿ? ಶಂಕರಪ್ಪ ಅವರೇ, ನಿಮ್ಮ ಸೊಸೆ ಸ್ವಾಮಿನ ಶಾಲೆಯಿಂದ ಒಡೆದು ಬೋದು ಎಳ್ಕೊಂಡು ಬಂದಿದ್ದಾರೆ. ಸ್ವಾಮಿ ಚೆನ್ನಾಗಿ ಓದ್ತಾನೆ, ನಮ್ಮ ಶಾಲೆ ಕಳಿಸಿ ಅಂತ ಹೇಳಕ್ಕೆ ಬಂದ್ವಿ. ಹೌದಾ ಮಾಸ್ಟ್ರೇ? ನನ್ನ ಮೊಮ್ಮಗ ಅಷ್ಟು ಚೆನ್ನಾಗಿ ಓದ್ತಾನ? ಹೌದು ಶಂಕರಪ್ಪ, ಮಾಸ್ಟರ್ ಹೇಳೋದು ನಿಜ. ನಿಮ್ಮ ಮೊಮ್ಮಗ ಬಹಳ ಚೆನ್ನಾಗಿ ಓದ್ತಾನೆ, ಶಾಲೆಗೆ ಕಳಿಸಿ. ಅಲ್ಲ ಮೇಷ್ಟ್ರೆ, ಬೆಳಗಾನ ರಾಮಾಯಣ ನೋಡಿ ಬೆಳಗಾಯ್ತ್ಲೆ ರಾಮಂಗೂ ಸೀತೆಗೂ ಏನು ಅಂದ್ರಂತೆ. ನಾ ಏನ್ ಹೇಳಲಿ, ನಿಮ್ಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ನಮ್ಮ ಸೊಸೆ ಏನು ಹೇಳಿದ್ರು ಮಾಸ್ಟ್ರೇ? ಸ್ವಾಮಿನ ಶಾಲೆಗೆ ಕಳಿಸಲ್ಲ ಅಂತ ಹೇಳಿದ್ರು. ಏನು ಹಾಗೆ ಹೇಳಿದ್ರ? ನಾಳೆಯಿಂದ ಸ್ವಾಮಿ ಸ್ಕೂಲ್ಗೆ ಬರ್ತಾನೆ. ನಾನು ಯಾರ ಮನೆಯಲ್ಲಾರು ಕೆಲಸ ಮಾಡಿ ಅವನನ್ನು ಓದಿಸ್ತೀನಿ. ನೀ ಸುಮ್ಮನಿರಮ್ಮ. ಅಲ್ಲ ಮಂಗಳಮ್ಮ, ಮಕ್ಕಳು ಚೆನ್ನಾಗಿ ಓದಿ ದೊಡ್ಡ ಕೆಲಸಕ್ಕೆ ಸೇರ್ಕೊಳ್ಳಿ ಅಂತ ತಂದೆ ತಾಯಿಗಳು ಕನಸು ಕಾಣ್ತಾರೆ. ನಿನ್ನ ಮಗ ಚೆನ್ನಾಗಿ ಓದ್ತಾನೆ, ಯಾಕೆ ಬೇಡ ಅಂತೀರಾ? ಶಾಲೆಗೆ ಕಳಿಸಿ. ಇದು ನಿನ್ನ ತಪ್ಪಲ್ಲ. ಮಕ್ಕಳಾಗ್ದಿರಲಿ ಅಂತ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸಿಲ್ಲ. ಎಷ್ಟೇ ಮಕ್ಕಳಾದರೂ ದೇವ್ರು ಕೊಟ್ಟದ್ದು ಅಂತ ಹೇಳ್ತೀರಿ. ಉದರದರ್ಶಕ ಶಸ್ತ್ರಚಿಕಿತ್ಸೆ ಇರಬಹುದು, ಟುಬೆಕ್ಟಮಿ ಇರಬಹುದು. ಸರ್ಕಾರನೇ ಆದೇಶ ಮಾಡಿದೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಆಪರೇಷನ್ ಮಾಡಿಸ್ಕೊಳ್ಳಿ. ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದೇ ಮಗು ಸಾಕು. ಒಂದೇ ಮಗು ಇದ್ರೆ ಚೆನ್ನಾಗಿ ಓದಿಸಿ ದೇಶಕ್ಕೆ ಸತ್ಪ್ರಜನಾಗಿ ಮಾಡ್ಬೋದು. ಮಗು ಒಂದೇ ಇರಬೇಕು, ಹೆಚ್ಚಿಗೆ ಮಕ್ಕಳು ಮಾಡ್ಕೋಬಾರ್ದು. ಅಲ್ಲ ಮೇಷ್ಟ್ರೆ, ಎಲ್ಲ ತಾಯಂದಿರು ತಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಪಡ್ತಾರೆ. ನನ್ಗೂ ನನ್ನ ಮಗನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ. ಏನ್ ಮಾಡ್ಲಿ, ದೇವ್ರು ಆ ಶಕ್ತಿ ಕೊಟ್ಟಿಲ್ಲ. ನಿಮ್ಮ ಮಗ ನಮ್ಮ ಶಾಲೆಯಲ್ಲಿ ಓದಿದ್ರೆ ನಿಮ್ಗೇನು ಕಷ್ಟ ಆಗಲ್ಲ. ನಮ್ಮ ಸರ್ಕಾರ ಬಿಸಿ ಊಟ, ಸಮವಸ್ತ್ರ, ಮೊಟ್ಟೆ, ಪುಸ್ತಕ ಎಲ್ಲನೂ ಉಚಿತವಾಗಿ ಕೊಡ್ತಾ ಇದೆ. ನಿಮ್ಮ ಮಗನ್ನ ನಮ್ಮ ಶಾಲೆಗೆ ಕಳ್ಸಕ್ಕೆ ನಿಮ್ಗೇನು ಕಷ್ಟ? ಅವ್ವ ನಾನು ಚೆನ್ನಾಗಿ ಓದ್ತೀನಿ ಕಣವ. ನಿನಗೆ ಯಾವ ಕಷ್ಟನೂ ಕೊಡಲ್ಲ. ಚೆನ್ನಾಗಿ ಓದ್ತೀನಿ ಕಣವ. ಅವ್ವ, ನಾನು ನೀನು ತಾತ 3 ಜನನು ಕಷ್ಟಪಟ್ಟು ಕೆಲಸ ಮಾಡಿ ನಾವು ಚೆನ್ನಾಗಿ ಓದ್ಸೋಣ ಕಣವ. ಆಯ್ತು ಕಂದ. ಒಪ್ಕೊ ಮಂಗಳಮ್ಮ, ನಿಮ್ಮ ಸ್ವಾಮಿಗೆ ಯಾವುದೇ ಕಷ್ಟ ಬರೋದಂಗೆ ನಾವು ನೋಡ್ಕೊಳ್ತೀವಿ. ಅವ ಅಣ್ಣನ್ನ ಶಾಲೆಗೆ ಕಳ್ಸವ. ಹೌದು ಮಂಗಳಮ್ಮ, ಎಲ್ಲರ ಆಸೆಗೂ ತಣ್ಣೀರು ಹಚ್ಚಬೇಡ.
ಮಗನ ಭವಿಷ್ಯ ನಿನ್ನ ಕೈಯಲ್ಲಿದೆ, ಚೆನ್ನಾಗಿ ಯೋಚನೆ ಮಾಡು, ನಿರ್ಧಾರಕ್ಕೆ ಬಾ. ಆಗ್ಲಿ ಮೇಷ್ರೆ, ನೀವು ನಮ್ಮೂರಿನ ಜನ ಎಲ್ಲ ಹೇಳೋದು ನನ್ನೊಳ್ಳೇದಕ್ಕಲ್ವಾ? ಈಗಲೂ ನನ್ನ ಮಗನ ಈ ಸ್ಕೂಲ್ ಕಳಿಸ್ಲಿಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ನನ್ನಂತ ಪಾಪಿ ತಾಯಿ ಯಾರೂ ಇಲ್ಲ. ನಾನ್ ಬೇರೆಯವ್ರ ಮನೆ ಚಾಕ್ರಿ ಮಾಡಿ ಆದ್ರೂ ಓದಿಸ್ತೀನಿ. ನಾಳೆಯಿಂದ ಈ ಸ್ಕೂಲ್ ಕಳಿಸ್ತೀನಿ. ನೋಡ್ ಸ್ವಾಮಿ, ನಿನ್ನ ಶಾಲೆ ಕಳಿಸಲು ನಿಮ್ಮ ತಾಯಿನೂ ಒಪ್ಸಿದೀವಿ. ನೀ ಚೆನ್ನಾಗಿ ಓದಬೇಕು. ನೋಡಪ್ಪ ಸ್ವಾಮಿ, ನೀನು ಚೆನ್ನಾಗಿ ಓದಿ ಎತ್ತು ತಾಯಿಗೂ ದೇಶಕ್ಕೂ ಒಳ್ಳೆ ಹೆಸರು ತಗೊಂಬ. ಅರ್ಥ ಆಯ್ತಾ? ಹಾಂ ಸರ್, ನಾನು ಚೆನ್ನಾಗಿ ಓದಿ ನನ್ನ ಹಳ್ಳಿಗೂ ಮತ್ತು ನಮ್ಮ ದೇಶಕ್ಕೂ ಒಳ್ಳೆಯ ಹೆಸರು ತರ್ತೀನಿ ಸರ್. ನನಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ, ದೇವ್ರು ಚೆನ್ನಾಗಿಟ್ಟಿರಲಿ. ಎದ್ದೇಳು ಸ್ವಾಮಿ, ಚೆನ್ನಾಗಿ ಓದಪ್ಪ. ಅಮ್ಮ ಅಮ್ಮ, ಯಾರು? ಸ್ವಾಮಿ, ಅಮ್ಮ ನೀನು ಇಲ್ಲಿ ಆರಾಮಾಗಿದೆಯಲ್ವಾ? ನಾನು ಆರಾಮಿದ್ದೀನಿ ಕಂದ. ನೀನ್ ಹೇಗಿದೀಯಪ್ಪ? ನಾನು ಚೆನ್ನಾಗಿದ್ದೀನಿ ಅಮ್ಮ, ಏನು ತೊಂದರೆ ಇಲ್ಲ ಅಲ್ವಾ? ಏನು ತೊಂದರೆ ಇಲ್ಲ, ಎಲ್ಲ ಆ ದೇವ್ರ ದಯೆ. ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದೀಯ ಕಂದ? ಆರಾಮಾಗಿದ್ದೀನಿ ಅಮ್ಮ. ಅಮ್ಮ, ಗುರುಗಳ ಮಾರ್ಗದರ್ಶನದಿಂದ ನಿನ್ನ ಆಶೀರ್ವಾದದಿಂದ ಓದಿದ್ದಕ್ಕೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕಾಯಿತು. ತಂಗಿ ತಮ್ಮನ್ನ ಕಾಲೇಜಿಗೆ ಸೇರಿಸಿ ಅಕ್ಕನ ಮದುವೆ ಮಾಡಲು, ಸೇನೆಗೆ ಸೇರಿ ದೇಶ ಸೇವೆ ಮಾಡಲು ಸಾಧ್ಯವಾಯ್ತಮ್ಮ. ಅಮ್ಮ, ನಿನ್ನ ಮಗನಾಗಿ ಈ ಮಣ್ಣಲ್ಲಿ ಹುಟ್ಟಿರೋದೇ ನನ್ನ ಪುಣ್ಯ ಅಮ್ಮ. ಈ ಮಣ್ಣಿನ ಋಣ, ಭಾರತಾಂಬೆ ಋಣ ತೀರಿಸೋದೆ ನನ್ನ ಭಾಗ್ಯ. ಈ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ ಅಮ್ಮ. ಎಂತ ದೊಡ್ಡ ತಪ್ಪು ಮಾಡ್ತಾ ಇದೆ ಮಗ್ನೆ. ನೀ ಚಿಕ್ಕವನಾಗಿದ್ದಾಗ ಸ್ಕೂಲ್ ಕಳಿಸ್ದೆ, ಗ್ಯಾರೇಜ್ಗೆ ಕೆಲಸ ಕಳಿಸ್ತಾ ಇದ್ದೆ. ನಿಮ್ ಗುರುಗಳು ಊರ್ನವರೆಲ್ಲ ಎಷ್ಟು ಹೇಳಿದ್ರು ಸ್ಕೂಲ್ ಕಳಿಸ್ಲಿಲ್ಲ. ಕೊನೆಗೆ ನಂಗೆ ಅರಿವಾಗಿ ನೀನ್ ಸ್ಕೂಲ್ ಕಳಿಸಿದ್ದು ಸಾರ್ಥಕ ಆಯ್ತು ಮಗ್ನೆ, ಸಾರ್ಥಕ ಆಯ್ತು. ಕನ್ನಡಾಂಬೆಯ ಮಡಿಲಲ್ಲಿ ಜನಿಸಿ ಭಾರತಾಂಬೆ ಸೇವೆ ಮಾಡುತ್ತಿರುವ ನನ್ನ ಮಗ ಸ್ವಾಮಿ ಸೈನಿಕ ಅಂತ ಹೇಳ್ಕೊಳ್ಳೋದಿಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ನಿನ್ನನ್ನು ನನ್ನ ಮಗನಾಗಿ ಪಡೆದಿದ್ದು ನನ್ನ ಪುಣ್ಯ ಮಗ್ನೆ, ಪುಣ್ಯ. ಈ ತಾಯಿ ಜನ್ಮ ಈಗ ಸಾರ್ಥಕವಾಯಿತು, ಮಗ್ನೆ, ಸಾರ್ಥಕವಾಯಿತು. ಅಮ್ಮ, ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಸೇವೆ, ದೇಶ ಸೇವೆ ಮಾಡಿ ಆ ಭಾರತಾಂಬೆ ಮಡಿಲಲ್ಲಿ ಪ್ರಾಣ ಬಿಡಬೇಕು ಅನ್ನೋದೇ ನನ್ನ ಕೊನೆ ಆಸೆ ಅಮ್ಮ. ನಿನ್ನ ಆಸೆನ ಭಗವಂತ ಕರುಣಿಸ್ಲಿ ಮಗ್ನೆ. ಹೆತ್ತವರಿಗೂ ದೇಶಕ್ಕೂ ಕೀರ್ತಿ ತರುವಂತ ನಾವು. ಬಾ ಮಗ್ನೆ, ಸರಿನಮ್ಮ. ಬಾ. ನೋಡೋದ್ರಲ್ಲ ಮಂಗಳಮ್ಮವ್ರ ಕಷ್ಟನ. ನಿಮಗೂ ಈ ಥರ ಕಷ್ಟ ಬರಬಾರ್ದು ಅಂದರೆ ಹೆಣ್ಣಾಗಲಿ ಗಂಡಾಗಲಿ ಮಗು ಒಂದೇ ಇರಬೇಕು. ಸರ್ಕಾರ ಉಚಿತವಾಗಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪರೇಷನ್ ಮಾಡುತ್ತೆ. ಮಕ್ಕಳನ್ನು 14 ವರ್ಷ ಆಗುವವರೆಗೂ ಕೆಲಸಕ್ಕೆ ಕಳಿಸಬಾರದು. ಕಳಿಸಿದರೆ ಬಾಲಕಾರ್ಮಿಕರ ಅಪರಾಧವಾಗುತ್ತದೆ, ಶಿಕ್ಷೆಗೆ ಗುರಿಯಾಗುತ್ತೀರಿ. ಓದಲು ಸರ್ಕಾರಿ ಶಾಲೆಗೆ ಸೇರಿಸಿ. ಸರ್ಕಾರಿ ಶಾಲೆಯಲ್ಲಿ ಓದಿ ದೊಡ್ಡ ದೊಡ್ಡ ಡಾಕ್ಟರ್, ಇಂಜಿನಿಯರ್, ವಿಜ್ಞಾನಿಗಳಾಗಿ ಹುಟ್ಟಿದ ಊರಿಗೂ ದೇಶಕ್ಕೂ ಕೀರ್ತಿ ತಂದಿದ್ದಾರೆ. ಬನ್ನಿ, ಸರ್ಕಾರದ ಜೊತೆ ಕೈ ಜೋಡಿಸೋಣ. ಮಕ್ಕಳನ್ನು ಚೆನ್ನಾಗಿ ಓದಿಸಿ ಅವರ ಉಜ್ವಲ ಭವಿಷ್ಯಕ್ಕಾಗಿ ಶ್ರಮಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಕರ್ನಾಟಕ.